ಜಿಲ್ಲೆ ಚಳ್ಳಕೆರೆ ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ಚುನಾವಣಾ ಆಯೋಗದ ವಿಶೇಷ ಮತದಾರರ ಪರಿಷ್ಕರಣೆ ಪಟ್ಟಿ ಕುರಿತು ಸಭೆ ನಡೆಯಿತು. ಚಳ್ಳಕೆರೆ ತಾಲೂಕು ದಂಡಾಧಿಕಾರಿಗಳಾದ ರೆಹಮಾನ್ ಪಾಷರ್ ಅವರು ಮಾತನಾಡಿ, ತಾಲೂಕಿನಲ್ಲಿರುವ ಆಯಾ ಗ್ರಾಮಗಳಲ್ಲಿನ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಂಡವರನ್ನು ನಿವಾಸ ಸ್ಥಳದಿಂದ ಮತ್ತೊಂದು ಕಡೆ ಹೋಗಿ ಸೇರಿರುವ ಮತದಾರರ ಪಟ್ಟಿಯನ್ನು ಪರಿಶೀಲಿಸಿ ಅನರ್ಹ ಮತದಾರರನ್ನು ತೆಗೆದುಹಾಕುವುದು ಹಾಗೂ ಮೃತಪಟ್ಟ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವುದು ಇದರ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಅವರು ಮುಂದುವರೆದು ಮಾತನಾಡಿ, ಮನೆ ಮನೆಗೆ ಸಮೀಕ್ಷೆ ನಡೆಸಿ ಅರ್ಹ ಮತದಾರರನ್ನು ತಿದ್ದುಪಡಿಯ ಮೂಲಕ ಸೇರಿಸುವುದು ಹಾಗೂ ನಕಲಿ ಹೆಸರುಗಳನ್ನು ತೆಗೆದುಹಾಕುವುದು ಇದರ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಎಸ್ಐಆರ್ ತರಬೇತಿಯ ಮುದ್ರಣ ಸಿದ್ಧತೆ ಬಗ್ಗೆ ಜೂನ್ 20ರಿಂದ 29ರವರೆಗೆ, ಜೂನ್ 30ರಿಂದ ಜುಲೈ 29ರವರೆಗೆ ಬಿಎಲ್ಒಗಳಿಗೆ ಭೇಟಿ ನೀಡಲು ಸೂಚಿಸಿದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಚಳ್ಳಕೆರೆ ತಾಲೂಕು ವರದಿಗಾರರು ಎಂ ತಿಪ್ಪೇಸ್ವಾಮಿ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಮತದಾರರು ಸರ್ 27/5/2022ಕ್ಕೆ ಅಪ್ಡೇಟ್ ಆಗಿರೋದು. 27/5/2026 ಸರ್. ಹೌದಾ ಸರ್? ಇದರಲ್ಲಿ ಇಲ್ಲಿವರೆಗೂ ನಾವು ಮ್ಯಾಪಿಂಗ್ ಮಾಡಿರೋ ಎಲೆಕ್ಟ್ರಿಕ್ಸ್ 2,21,774 98.33% ಇಷ್ಟು ಮ್ಯಾಪಿಂಗ್ ಆಗಿದೆ. ಇದು ಮ್ಯಾಪಿಂಗ್ ಆಗಿದೆ ಸರ್. ಈಗ ನೆಕ್ಸ್ಟ್ ಈಗ SIR ಸ್ಟಾರ್ಟ್ ಆಗುತ್ತಲ್ಲ, SIR ಇಂದ ಈಗ ಇದೆ ಅಂತೀನಿ ನಾನು ನಿಮಗೆ ವೇಳಾಪಟ್ಟಿ ಹೇಳ್ತೀನಿ. ಈಗ ಇದು ಪ್ರೀ SIR, ಇದು SIRಗಿಂತ ಮುಂಚೆ ಆಗಿರೋ ಆಕ್ಟಿವಿಟಿ ಇದು. ಈಗ SIR ಸ್ಟಾರ್ಟ್ ಆಗ್ತಿರೋದು ಜೂನ್ 20ರಿಂದ 29 SIRಗೆ ಸಿದ್ಧತೆ. ಜೂನ್ 20ರಿಂದ ತರಬೇತಿ ಮುದ್ರಣ, ಯಾರಿಗೆ BLOಗಳಿಗೆ ತರಬೇತಿ, BLAಗಳಿಗೆ ತರಬೇತಿ. ಆಮೇಲೆ ಈಗ ಪ್ರತಿಯೊಬ್ಬ ವೋಟರ್ಸಿಂದು ಫಾರ್ಮ್ಸ್ ಎನ್ಯುಮರೇಷನ್ ಫಾರ್ಮ್ ಅಂತ ಹೇಳ್ತಾರೆ. ಎನ್ಯುಮರೇಷನ್ ಫಾರ್ಮ್ ಪ್ರಿಂಟಿಂಗ್ ಮಾಡಿ ಕೊಡ್ತಾ ಇದ್ದಾರೆ, ಎಲೆಕ್ಷನ್ ಕಮಿಷನ್ ಇಂದಾನೆ ಮಾಡಿ ಕೊಡ್ತಾ ಇದ್ದಾರೆ. ಆ ಫಾರ್ಮ್ಸ್ ತಗೊಂಡು ಜೂನ್ 30ರಿಂದ ಜುಲೈ 29ರವರೆಗೂ BLOಗಳು ಪ್ರತಿ ಮತದಾರರ ಮನೆಗೆ ಭೇಟಿ ಕೊಟ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಮತದಾರರಿದ್ದಾರೆ ಅವ್ರದ್ದು ಫಾರ್ಮ್ಸ್ ಕೊಡ್ತಾ ಇರ್ತಾನೆ, ಎನ್ಯುಮರೇಷನ್ ಫಾರ್ಮ್ಸ್. ಆ ಎನ್ಯುಮರೇಷನ್ ಫಾರ್ಮ್ಸ್ ತಾವು ಭರ್ತಿ ಮಾಡಿ ಕೊಡಬೇಕು. ಆ ಭರ್ತಿ ಮಾಡಿ ಕೊಡೋದ್ರಲ್ಲಿ ಅದನ್ನ ಮತ್ತೆ ನೆಕ್ಸ್ಟ್ ಡಿಜಿಟೈಸ್ ಮಾಡ್ತಾರೆ. ಫಾರ್ಮ್ಸ್ ವಾಪಸ್ ಕೊಡಲೇಬೇಕು 100%. ಜುಲೈ 29ಕ್ಕೆ ಮತದಾನ ಕೇಂದ್ರಗಳಲ್ಲಿ SIR ಪ್ರಕ್ರಿಯೆ. ಜುಲೈ 29 ಮತದಾನ ಕೇಂದ್ರಗಳಲ್ಲಿ SIR ಪ್ರಕ್ರಿಯೆ ಅಂತ ಕೊಟ್ಟಿದ್ದಾರೆ ಕ್ಯಾಲೆಂಡರ್ ಅಲ್ಲಿ. ಈಗ ಏನ್ ಹೇಳಿದ್ದಾರೆ ಅಂದ್ರೆ, ಪ್ರತಿಯೊಂದು ಪ್ರತಿಯೊಂದು ಬೂತಿಗೆ ಒಂದು BLO ಲೆವೆಲ್ ಅಲ್ಲಿ ಒಂದು ಇದು ಏನು ಫೆಸಿಲಿಟೇಷನ್ ಸೆಂಟರ್ ಅಂದ್ರೆ ಸಹಾಯ ಕೇಂದ್ರ, ಸಹಾಯವಾಣಿ ಮತದಾರರಿಗೆ. ಆಮೇಲೆ ಪಂಚಾಯತಿಯಲ್ಲಿ ಒಂದು, ಪ್ರತಿ ಪಂಚಾಯತಿ, ಈಗ ನಮ್ಮಲ್ಲಿ 26 ಪಂಚಾಯತಿ ಬರ್ತವೆ ನಮ್ಮ ಕ್ಷೇತ್ರಕ್ಕೆ. 20 ಪಂಚಾಯತಿ ಕಸಬಾ ಮತ್ತೆ ಕೃಷ್ಣಾಪುರ ಹೇಳಿ, ತುಮಕೂರು ಹೋಬಳಿಯಲ್ಲಿ 26 ಪಂಚಾಯತಿಗಳು. ಸಹಾಯವಾಣಿ ಪ್ರತಿ ಪಂಚಾಯತಿಯಲ್ಲೂ, ಗ್ರಾಮ ಪಂಚಾಯತಿಯಲ್ಲೂ. ಇಲ್ಲಿ ಮತಗಟ್ಟೆಗೆ ಒಂದ, ಮತ್ತೆ ಪ್ರತಿ BLO ಒಂದು ಮತಗಟ್ಟೆಗೆ ಒಂದು, ಸ್ಕೂಲಲ್ಲಿ ಸಹಾಯವಾಣಿ ವೋಟರ್ ಸಲುವಾಗಿ ಕೇಳ್ಕೊಬೋದು ಏನಾಗಿದ್ರೆ. ಮತ್ತೆ BLO ಇರ್ತಾರಲ್ಲ ಅವರೇ. ಆಗಸ್ಟ್ 5ಕ್ಕೆ SIR ಭಾಗವಾಗಿ ಮತದಾರ ಕರಡು ಪಟ್ಟಿ ಪ್ರಕಟ. ಆಗಸ್ಟ್ 5ಕ್ಕೆ. ಆಮೇಲೆ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೂ ಆಕ್ಷೇಪಣೆ ಸಲ್ಲಿಕೆ ಮಾಡಲು ಅವಕಾಶ. ಕೊಡ್ಬೋದು. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4 ಆಕ್ಷೇಪಣೆ. ಅದಾದ್ಮೇಲೆ ಆಗಸ್ಟ್ 5ರಿಂದ ಅಕ್ಟೋಬರ್ 3ರವರೆಗೂ ನೋಟಿಸ್. ಯಾರಿಗೆ ನೀವು ಯಾರು ಆಕ್ಷೇಪಣೆ ಸಲ್ಲಿಸಿರ್ತೀರಲ್ಲ, ಅಕ್ಟೋಬರ್ 5ರಿಂದ ಆಗಸ್ಟ್ 5ರಿಂದ ಅಕ್ಟೋಬರ್ 3ರವರೆಗೂ ನೋಟಿಸ್. ಅಕ್ಟೋಬರ್ 7ಕ್ಕೆ ಅಂತಿಮ ಮತದಾರ ಪಟ್ಟಿ ಪ್ರಕಟ. ಅಂತಿಮ 7 ಅಕ್ಟೋಬರ್ 7. ಇದು SIR ಪ್ರಕ್ರಿಯೆ. ಈ SIR ಅಲ್ಲಿ 3 ಸತಿ ಹೋಗ್ಬೇಕು ಅಂತಿದೆ.
ಒಂದು ಮನೆಗೆ ಇಲ್ಲಿ ಸ್ಟಿಕ್ಕರ್ಸ್ ಕೊಡ್ತಾರೆ ನಮಗೆ 2 ಕಿಲೋ ಸ್ಟಿಕ್ಕರ್ಸ್ ಕೊಡ್ತಾ ಇದ್ದಾರೆ. ಪ್ರತಿ ಮನೆಗೂ ಸ್ಟಿಕ್ಕರ್ ಅಂಟಿಸ್ಬೇಕು ಅಂತ ಹೇಳಿದ್ದಾರೆ. ಸ್ಟಿಕ್ಕರ್ಸ್ ಅಂಟಿಸ್ಬೇಕಾಗುತ್ತೆ. ಸರ್ 3 ಸತಿ ಭೇಟಿ ಅಂದ್ರಲ್ಲ, ಒಂದು ಸತಿಗೆ ಅವ್ರು ಇಲ್ಲ, ಎಲ್ಲ ಮಾಹಿತಿ ಸಿಕ್ಕ ಇರಲ್ಲ ಮೇಲೆ ಇರಲ್ಲ 3 ಸೆಕೆಂಡ್. ಈಗ ಒಂದು ಮನೆಗೆ ಮ್ಯಾಪಿಂಗ್ ಮಾಡಿದ್ರು ನೀವು ಫಾರ್ಮ್ಸ್ ಕೊಡಲೇಬೇಕು. ಮಾಡಿದೆ ಸರ್. ಪ್ರತಿಯೊಬ್ಬ ವೋಟರ್ ಈಗ ನಿಮ್ದು ಮ್ಯಾಪಿಂಗ್ ಆಗಿದ್ರು ನೀವು ಫಾರ್ಮ್ಸ್ ಎಂಟ್ರಿ ಮಾಡಿ ಕೊಡಲೇಬೇಕು.